ಕ್ಯಾಸ್ಟೆಕ್ ಏಜೆನ್ಸಿಯ ಹಿರಿಯ ಅಧಿಕಾರಿಗಳ ತಂಡ ನಗರದ ಎಲ್ಲಾ ಎಸ್ಬಿಐ ಎಟಿಎಂಗಳಲ್ಲೂ ತಪಾಸಣೆ ನಡೆಸಿದರು. ಆ ವೇಳೆ ಕೆಲ ಎಟಿಎಂಗಳಲ್ಲಿ ಹಣ ಶಾರ್ಟೇಜ್ ಬಂದಿತ್ತು. ಈ ಬಗ್ಗೆ ವಿಚಾರಿಸಿದ್ರೆ ಏರಿಯಾ ಮ್ಯಾನೇಜರ್ ಪ್ರದೀಪ್ ಸಿಬ್ಬಂದಿಯವರೇ ಇದನ್ನೆಲ್ಲ ಮಾಡಿರಬಹುದು, ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಿದ. ಹಾಗಾದ್ರೆ ಆತ ಹೇಳೋದು ನಿಜಾನ? ತೋರಿಸ್ತೀವಿ ನೋಡಿ. ಎಟಿಎಂ ದರೋಡೆಯಾಗಿಲ್ಲ, ಕಳ್ಳತನವೂ ಆಗಿಲ್ಲ, ಆದ್ರೆ ಹಣ ಮಾತ್ರ ಹೇಗೆ ಶಾರ್ಟೇಜ್ ಬರುತ್ತೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಕ್ಯಾಸ್ಟೆಕ್ ಏಜೆನ್ಸಿಯ ಹಣ ತುಂಬಿಸುವ ವಾಹನದಲ್ಲಿ ಇಬ್ಬರು ಗನ್ಮ್ಯಾನ್ಗಳು ಇರ್ತಾರೆ. ಹಣ ತುಂಬಿಸುವ ಸಿಬ್ಬಂದಿ ಎಟಿಎಂಗೆ ಹೋದಾಗ ಒಬ್ಬ ಗಾಡಿಯಲ್ಲೇ ಇರ್ತಾನೆ, ಮತ್ತೊಬ್ಬ ಸಿಬ್ಬಂದಿಯ ಜೊತೆ ತೆರಳುತ್ತಾನೆ. ಬ್ಯಾಂಕ್ನವರು ಹೇಳಿದಷ್ಟು ಹಣವನ್ನ ತುಂಬಿಸ್ತಾರೆ. ಹಣ ಜಮಾವಣೆಗೊಂಡ ಮೆಸೇಜ್ ಕೂಡ ಆ ಏರಿಯಾ ಮ್ಯಾನೇಜರ್ಗೆ ರವಾನೆಯಾಗುತ್ತೆ. ಹೀಗಾಗಿ ಆ ಸಮಯದಲ್ಲಿ ಹಣ ದರೋಡೆಯಾಗಲ್ಲ. ಅನಂತರ ತಮ್ಮಲ್ಲಿದ್ದ ಪಾಸ್ವರ್ಡ್ ಗಳನ್ನ ಬಳಸಿ ಎಟಿಎಂ ಯಂತ್ರಗಳನ್ನ ತೆರೆದು ಸಿಬ್ಬಂದಿ ಹಣವನ್ನ ಕಳವು ಮಾಡ್ತಾರೆ. ಇದೆಲ್ಲವೂ ಏರಿಯಾ ಮ್ಯಾನೇಜರ್ಗೆ ತಿಳಿದಿರುತ್ತೆ. ಆದ್ರೂ ಈ ಬಗ್ಗೆ ಮಾಹಿತಿಯೇ ಇಲ್ಲ ಎನ್ನುತ್ತಿದ್ದಾನೆ ಪ್ರದೀಪ್. ಇನ್ನು ಎಟಿಎಂಗಳಲ್ಲಿ ಹೊರತೆಗೆದ ಹಣವನ್ನ ಆಡಿಟ್ ಮಾಡುವ ವೇಳೆ ಹೇಗಾದ್ರೂ ಸರಿದೂಗಿಸುವ ಪ್ಲಾನ್ ಇವರ ಬಳಿ ಇರುತ್ತೆ. ಇದು ಯಾರಿಗೂ ಗೊತ್ತಾಗಿರೋದಿಲ್ಲ. ಏಜೆನ್ಸಿಯವರು ಆಡಿಟ್ ಮಾಡೋದಕ್ಕೆ ಬಂದಾಗ ಬೇರೆಲ್ಲೋ ಹಾಕೋ ಹಣವನ್ನ ಕಡಿಮೆ ಇರುವ ಎಟಿಎಂ ಯಂತ್ರಕ್ಕೆ ಹಾಕಿ ಸರಿ ಇದೆ ಎಂದು ತೋರಿಸ್ತಾರೆ. ಆದ್ರೆ ಆಗಾಗ ಆಡಿಟ್ ಮಾಡ್ತಾ ಇದ್ದ ಕಾರಣ ಹಣವನ್ನ ಹೇಗಾದ್ರೂ ಮಾಡಿ ಜಮೆ ಮಾಡುವಂತೆ ಪ್ರದೀಪ್ ಸಿಬ್ಬಂದಿಯ ಬಳಿಯೂ ಹೇಳಿದ್ದಂತೆ. ಇನ್ನು ಪಾಂಡವೇಶ್ವರ ಪೊಲೀಸ್ ಠಾಣೆಯಿಂದ ಹೊರಬಂದ ಮ್ಯಾನೇಜರ್ ಪ್ರದೀಪ್ ಮತ್ತು 18 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕೇವಲ ವಿಚಾರಿಸಿ ಬಿಟ್ಟು ಕಳಿಸಿದ್ದಾರೆ. ಹಣ ದುರುಪಯೋಗ ಪಡಿಸಿಕೊಂಡಿದ್ದ ಉದಯ್, ಮಹೇಶ್, ಗುರುಪ್ರಸಾದ್ ಹಾಗೂ ಶ್ರೀಧರ್ ಎನ್ನುವ ಸಿಬ್ಬಂದಿ ತಾವು ಕದ್ದಿರುವ ಹಣವನ್ನ ಜಮೀನು ಮಾರಾಟ ಮಾಡಿ ನೀಡೋದಾಗಿ ಹೇಳಿದ್ದಾರಂತೆ. ಈ ಪ್ರಕರಣದ ಆರೋಪಿಗಳಾದ ಉದಯ್ 5 ಲಕ್ಷ, ಮಹೇಶ್ 10 ಲಕ್ಷ ಹಣವನ್ನ ಲಪಟಾಯಿಸಿದ್ರೆ, ಶ್ರೀಧರ್ ಎಂಬಾತ ಕೆಲಸ ಬಿಡೋ ವೇಳೆ 25 ಲಕ್ಷವನ್ನ ತೆಗೆದುಕೊಂಡು ಹೋಗಿದ್ದ. ಆದ್ರೆ ಗುರುಪ್ರಸಾದ್ ಮತ್ತು ಮಹೇಶ್ ಮ್ಯಾನೇಜರ್ ಪ್ರದೀಪ್ಗೆ ಹೇಳದೇನೆ ಕೆಲಸ ಬಿಟ್ಟು ಹೋಗಿದ್ದಾರೆ. ಅಷ್ಟಾದ್ರೂ ಪ್ರದೀಪ್ ಈ ವಿಚಾರವನ್ನ ತನ್ನ ಹಿರಿಯ ಅಧಿಕಾರಿಗಳ ಬಳಿ ಹೇಳಿಕೊಂಡಿರಲಿಲ್ಲ. ಹರೀಶ್ ಅಂತ A2 ಕ್ಯೂ ನಂಬರ್ 2 ಅವನು ಒಂದು ಫ್ಲಾಟ್ ತಗೊಂಡಿದ್ದಾನೆ, ಒಂದು ಮನೆ ಇದೆ, ಒಂದು ರಿಡ್ಸ್ ಕಾರ್, 3-4 ಬೈಕು, 10-12 ಸಾವಿರ ಸಂಬಳ ತಗೊಳೋರು ಅಷ್ಟು ದೊಡ್ಡ ದೊಡ್ಡ ಐಷಾರಾಮಿ ಜೀವನ ನಡೆಸಲಿಕ್ಕೆ ಹೇಗೆ ಸಾಧ್ಯ? ಹಾಗೆ ಚಂದ್ರಕಾಂತ್ ಅಂತ ಅವನು ರೀಸೆಂಟಾಗಿ ಫ್ಲಾಟ್ ಕಟ್ಟಿದ್ದಾನೆ, ಕಿರಣ್ ಅನ್ನೋರು ಅವರು ಮನೆ ತಗೊಂಡಿದ್ದಾರೆ. ಸೊ ಎಲ್ಲರನ್ನು ಅಸೆಟ್ಗಳು ಮಾಡ್ಕೊಂಡಿದ್ದಾರೆ, ಆರಾಮಾಗಿ ಇದ್ರು. ಇದು ಯಾವಾಗ ಈಗ ಗೊತ್ತಾಯ್ತು, FR ಆಯಿತು, ಎಲ್ಲ ಅಬ್ಸ್ಕಂಡ್ ಆಗಿದ್ದಾರೆ. ಇಲ್ಲಿವ್ರಿಗೆ ಯಾರು ಸಿಕ್ಕಿಲ್ಲ. ನೋಡ್ಬೇಕು, ಕಾಯ್ದು ನೋಡ್ಬೇಕು.
ಸ್ವಲ್ಪನೂ ಹೋಪ್ ಅನ್ನೋದು ಇದೆಯಲ್ಲ ಅದನ್ನ ಕಳ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಇಷ್ಟು ಒಂದು ತಿಂಗಳಾದ್ರೂ ಅಟ್ಲೀಸ್ಟ್ 1 ಕೋಟಿಯಷ್ಟು ರಿಕವರಿ ಆಗಿದ್ರೆ ನಮ್ಗೊಂಚೂರು ಆಶಾವಾದಿಗಳಾಗಿರ್ತಾ ಇದ್ದು, ಈಗ ನಿರಾಶಾವಾದಿಗಳಾಗ್ಬಿಟ್ಟಿದ್ದೀವಿ. ಸತ್ಯ ಒಂದಲ್ಲ ಒಂದು ದಿನ ಹೊರ ಬರಲೇಬೇಕು ಅನ್ನೋ ಹಾಗೆ ಕ್ಯಾಸ್ಟೆಕ್ ಏಜೆನ್ಸಿಯ ಗುತ್ತಿಗೆ ಅವಧಿ ಮುಗಿಯುತ್ತಿದ್ದಂತೆ ಈ ಸತ್ಯ ಹೊರಬಂದಿದೆ. ಈ ಬಗ್ಗೆ ಆಡಿಟ್ ಮಾಡಿ ಇವರೆಲ್ಲರನ್ನು ನಿಲ್ಲಿಸಿ ಕೇಳಿದ್ರು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಾರೆ. ಆದ್ರೆ ಯಾವಾಗ 19 ಮಂದಿ ಸಿಬ್ಬಂದಿ ಮೇಲೆ ದೂರು ದಾಖಲಾಯಿತೋ ಆಗ್ಲೇ ನೋಡಿ ವಂಚಕರು ನಾಪತ್ತೆಯಾಗಿದ್ದಾರೆ. ಆರೋಪಿಗಳ ಪೈಕಿ ಒಬ್ಬನಾದ ಹರೀಶ್ ಎಂಬಾತ ಮಂಗಳೂರಿನ ಬಜಲ್ ಪ್ರದೇಶದ ಬಡ ಕುಟುಂಬದವನಾಗಿದ್ರು. ಕಳೆದ 2 ವರ್ಷಗಳಿಂದ 30 ಲಕ್ಷ ರೂಪಾಯಿ ವೆಚ್ಚದ ಮನೆ ಹಾಗೂ ಕಾರು ಬೈಕುಗಳನ್ನ ಖರೀದಿ ಮಾಡಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 9 ಜೂನ್ 2015ರಂದು ಶ್ರೀ ಉಮಾಶಂಕರ್ ಎಂಬುವರು ಕ್ಯಾಸ್ಟೆಕ್ ಗ್ರೂಪ್ ಆಫ್ ಕಂಪನೀಸ್ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈ SBI ATMಗಳಿಗೆ ಹಣ ತುಂಬುವಾಗ ದಿನಾಂಕ 6/6/2015ರಂದು ಅವರು ಕ್ಯಾಸ್ಟೆಕ್ ಕಂಪನಿಯವರು ಬಂದ್ಬಿಟ್ಟು 19 ATMಗಳಲ್ಲಿ ಆಡಿಟ್ ಮಾಡಿದಾಗ ಒಟ್ಟು 4 ಕೋಟಿ ರೂಪಾಯಿದು 4,13,00,000 ATMಗಳಲ್ಲಿ ಕಡಿಮೆ ಇರೋ ಬಗ್ಗೆ ವಿಚಾರಿಸಿದಾಗ ಈ ಹಿಂದೆ ಪ್ರದೀಪ್ ಕುಮಾರ್ ಮತ್ತು 18 ಜನರು ಈ ಸಂದರ್ಭದಲ್ಲಿ ATMಗಳಲ್ಲಿ ದುಡ್ಡು ಹಾಕಬೇಕಾದ್ರೆ ವಂಚನೆ ಮಾಡಿರೋದು ಮೇಲ್ನೋಟಕ್ಕೆ ಕಂಡುಬಂದ ಪ್ರಕಾರ ಪ್ರಕರಣ ದಾಖಲಾಗಿರುತ್ತದೆ. ಪ್ರದೀಪ್ ಕುಮಾರ್ ಮತ್ತು ಇತರೆ 18 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿರುತ್ತದೆ. ತಿಂಗಳಿಗೆ 8,000 ರೂಪಾಯಿ ಪಡೆಯುತ್ತಿದ್ದ ಹರೀಶ ಇಷ್ಟೊಂದು ಐಷಾರಾಮಿ ಜೀವನ ಸಾಗಿಸೋದು ಹೇಗೆ ಸಾಧ್ಯ ಅನ್ನೋದು ರೀಜನಲ್ ಮ್ಯಾನೇಜರ್ ಪ್ರಶ್ನೆ. ಈತನಾಗೆ ಕಿರಣ್ ಚಂದ್ರಕಾಂತ್ ಕೂಡ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಆದ್ರೆ ಕಳೆದ 1 ತಿಂಗಳ ಹಿಂದೆ ಘಟನೆ ನಡೆದಿದ್ರು ಇನ್ನು ಪೊಲೀಸರು ಒಬ್ಬ ಆರೋಪಿಯನ್ನು ವಶಕ್ಕೆ ಪಡೆದಿಲ್ಲ. ಇತ್ತ ಕ್ಯಾಸ್ಟೆಕ್ ಏಜೆನ್ಸಿಯವರು ಬೆಂಗಳೂರಿನ ಅಧಿಕಾರಿಗಳು ಮಂಗಳೂರಿನಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ತನಿಖೆ ಮಂದಗತಿಯಲ್ಲಿ ನಡೆಯುತ್ತಿದೆ ಎಂದು ಅಧಿಕಾರಿಗಳು ವಿಷಾದ ವ್ಯಕ್ತಪಡಿಸುತ್ತಿದ್ದಾರೆ. ಇದು ದೊಡ್ಡ ಮೊತ್ತದ್ದು ಇರೋದ್ರಿಂದ 4,13,00,000 ಇದು ತುಂಬಾ ಮಂದಗತಿಯಲ್ಲಿ ಇದು ಸಾಗ್ತಾ ಇದೆ ತನಿಖೆ. ಸೊ ಇದನ್ನು ಸ್ವಲ್ಪ ಫಾಸ್ಟ್ ಮಾಡಬೇಕು. ನಾವು ಪೀರಿಯಾಡಿಕಲಿ ಆಡಿಟ್ ಮಾಡ್ತಾ ಇದ್ದು ನಮ್ದು ಯಾವುದೇ ಆಡಿಟಲ್ಲೂ ಕೂಡ 1 ರೂಪಾಯಿ ಕೂಡ ಶಾರ್ಟೇಜ್ ಬಂದಿಲ್ಲ. ಸೊ ನಾವೇನು ಅನ್ಕೊಂಡು ಏನಿಲ್ಲ ಅಂತ ಆರಾಮಾಗಿತ್ತು. ಇದು ಕೊನೆಯಲ್ಲಿ ಇದು ಹೇಗಿದ್ರು ಏಜೆನ್ಸಿ ಹೋಗ್ತಿದೆಯಲ್ಲ ಅನ್ನೋದ್ರಿಂದ ಇಲ್ಲಿ ಸ್ಟಾಫ್ ಎಲ್ಲ ಸೇರ್ಕೊಂಡು ಮಾಡಿರೋಂಥ ಒಂದು ದೊಡ್ಡ ತಂತ್ರ. ಹೊಸ ಏಜೆನ್ಸಿಗೆ ATM ಹಸ್ತಾಂತರ ಮಾಡೋದಕ್ಕೆ ಹಣ ಶಾರ್ಟೇಜ್ ಇರೋದು ಕ್ಯಾಸ್ಟೆಕ್ ಏಜೆನ್ಸಿಗೆ ಸಮಸ್ಯೆಯಾಗಿದೆ. ಆದಷ್ಟು ಬೇಗ ಹಣ ರಿಕವರಿ ಮಾಡಿಕೊಡಬೇಕು ಅಂತಾರೆ ರೀಜನಲ್ ಮ್ಯಾನೇಜರ್ ಉಮಾಶಂಕರ್. ಇದುವೇ ಈ ಹೊತ್ತಿನ ವಿಟ್ನೆಸ್. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.